ಕನ್ನಡ ಸಾಹಿತ್ಯವನ್ನ ಬಲ್ಲವರು, ತಿಳ್ಕೋಬೇಕಾದವರು ಪಂಪನನ್ನ ಓದಲೇಬೇಕಾದದ್ದು. ತುಂಬಾ ರಸವತ್ತಾದಂತಹ ಕಾವ್ಯ ಇದು. ಜನ್ನ ಬರೆದಿರುವಂತ ಯಶೋಧರ ಚರಿತೆ ಅನ್ನುವಂತ ಕಾವ್ಯದಿಂದ ಆರಿಸಿರುವಂತಹ ಪದ್ಯ ಇದು. ತಪಕ್ಕೆ ಬೇರೆ ಕೋಡೆರಡೊಳವೆ. ಇನ್ನು ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ಅನ್ನುವಂತ ಒಂದು ಲೇಖನ ಇದೆ. ಅದನ್ನ ದೇವನೂರ ಮಹದೇವ ಅವರು ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದ ಪಠ್ಯಕ್ರಮವನ್ನು ಕುರಿತು ಮಾತನಾಡವನಿದ್ದೀನಿ. ಬನ್ನಿ, 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಪಠ್ಯಕ್ರಮದ ವಿಶೇಷವೇನು ಅಂತ ನೋಡೋಣ. ಈ ಪಠ್ಯ ಪುಸ್ತಕದ ಹೆಸರನ್ನ ನಾವು ವಾಣಿಜ್ಯ ಗಂಗೋತ್ರಿ 4 ಅಂತಂದ್ರೆ 4ನೇ ಚತುರ್ಮಾಸ ಅಂತ ಅಂದ್ಬಿಟ್ಟು ಕರ್ಕೋತೇವೆ. ವಾಣಿಜ್ಯ ಗಂಗೋತ್ರಿ ಎನ್ನುವಂತ ಹೆಸರಿನಲ್ಲಿ ಈ ಪುಸ್ತಕವನ್ನ ಮೈಸೂರು ವಿಶ್ವವಿದ್ಯಾನಿಲಯದವರು ನಮ್ಗೆ ಮುದ್ರಣ ಮಾಡಿಕೊಟ್ಟಿದ್ದಾರೆ. ಪುಸ್ತಕ ಹೀಗಿರುತ್ತೆ. ನೀವು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಲ್ಲಿ ಇದನ್ನ ಕೊಂಡ್ಕೊಳ್ಬೇಕು, ಮತ್ತು ಮೈಸೂರು ಅಥವಾ ಬೇರೆ ಯಾವ ಪುಸ್ತಕದ ಅಂಗಡಿಯಲ್ಲಾದ್ರೂ ಕೂಡ ಈ ಪುಸ್ತಕ ಲಭ್ಯ ಇರುತ್ತೆ, ನೀವು ಕೊಂಡು ಓದಬೇಕು. ಇಲ್ಲಿ ಪದ್ಯ ಭಾಗದಲ್ಲಿ 5 ಪದ್ಯಗಳನ್ನ ಕೊಟ್ಟಿದ್ದಾರೆ. ಹಳಗನ್ನಡ ಪದ್ಯ ಇವು. ಗದ್ಯ ಭಾಗದಲ್ಲಿ 5 ಗದ್ಯಗಳನ್ನು ಕೊಟ್ಟಿದ್ದಾರೆ, ಪಾಠಗಳನ್ನು ಕೊಟ್ಟಿದ್ದಾರೆ. ಇವು ಹೊಸಗನ್ನಡದವು. ಇವೆರಡನ್ನು ಸೇರಿ 80 ಅಂಕಗಳಿಗೆ ನೀವು ಓದಬೇಕಾಗತ್ತೆ. ಹಳಗನ್ನಡ ಪಠ್ಯ ವಿಶೇಷವನ್ನ ಮತ್ತು ಹೊಸಗನ್ನಡ ಪಠ್ಯ ವಿಶೇಷವನ್ನ ನೀವು 80 ಅಂಕಗಳಿಗೆ ಓದ್ತೀರಿ. ಇನ್ನು ಆಂತರಿಕ ಅಂಕಗಳು 20 ಅಂಕ. ಅಂದ್ರೆ ಕಾಲೇಜು ಹಂತದಲ್ಲೇ, ಸಂಸ್ಥೆ ಹಂತದಲ್ಲೇ ನಡೆಸುವಂತಹ ಪರೀಕ್ಷೆ ಮತ್ತು ವಿಚಾರ ಸಂಕಿರಣ ಆಗಿರಬಹುದು, ಈ ಥರದ ಬೇರೆ ಬೇರೆ ಆಯಾಮಗಳಲ್ಲಿ ನಿಮಗೆ 20 ಅಂಕಗಳು ಸಿಗ್ತವೆ. ಒಟ್ಟು 100 ಅಂಕಗಳಿಗೆ ಈ ಪಠ್ಯ ಪುಸ್ತಕ ಇರುತ್ತೆ. ಬನ್ನಿ, ಈ ಪಠ್ಯ ಪುಸ್ತಕದ ಒಳಗಡೆ ಇರುವಂತಹ ವಿಶೇಷವಾದಂತಹ ಪಠ್ಯಗಳ ಕುರಿತು ಮಾತಾಡೋಣ. ಘಟಕ 1, ಸಹಜವಾಗಿ 4 ಘಟಕಗಳು ಇರ್ತವೆ. ಈ ಘಟಕಗಳಲ್ಲಿ ಮೊದಲನೇ ಘಟಕದಲ್ಲಿ ಪದ್ಯಗಳನ್ನು ಇಟ್ಟಿಸಿದ್ದಾರೆ, ಹಳಗನ್ನಡ ಪದ್ಯಗಳನ್ನ. ವೈನಯಿಕನೆಂಬ ಕಳ್ಳನ ಕತೆ ಕಾವ್ಯ ಭಾಗ ಅನ್ನುವಂತ ಈ ಭಾಗದಲ್ಲಿ ಘಟಕ 1ರಲ್ಲಿ ವೈನಯಿಕನೆಂಬ ಕಳ್ಳನ ಕಥೆ ಅಂತ ಹೇಳಿ ಶಿವಕೋಟ್ಯಾಚಾರ್ಯರು ಬರೆದಿರುವಂತ, ಅಂದ್ರೆ ಒಡ್ಡಾರಾಧನೆ ಅನ್ನುವಂತ ಪುಸ್ತಕದಿಂದ ಆರಿಸಿರುವ ವೈನಯಿಕನೆಂಬ ಕಳ್ಳನ ಕಥೆ ಅನ್ನುವಂತ ಕಥೆಯನ್ನ ಇಲ್ಲಿ ಇಟ್ಟಿದ್ದಾರೆ. ಬಹಳ ಸೊಗಸಾಗಿದೆ. ಕಾವ್ಯ ಭಾಗ ಅಂತಿದ್ರು ಕೂಡ ಇದು ಮೊದಲನೇ ಗದ್ಯ ಗ್ರಂಥ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ಕೋತೀವಿ. ಶಿವಕೋಟ್ಯಾಚಾರ್ಯ ಅಲ್ಲ, ಬ್ರಾಜಿಷ್ಣು ಅಂತನೂ ಕೂಡ ವಿದ್ವಾಂಸರು ವಾದಿಸ್ತಾ ಇದ್ದಾರೆ. ಅದಿನ್ನೂ ಅಧಿಕೃತ ಆಗಿಲ್ಲ ಅನ್ನೋ ಕಾರಣಕ್ಕೋ ಏನೋ ಶಿವಕೋಟ್ಯಾಚಾರ್ಯ ಅನ್ನುವಂಥ ವಿಚಾರವನ್ನೇ ನಾವು ಈಗಲೂ ಇಟ್ಕೊಂಡಿದ್ದೀವಿ. ಇದೇ ಭಾಗದಲ್ಲಿ, ಈ ಕಾವ್ಯ ಭಾಗದಲ್ಲಿ ನೀಲಾಂಜನೇಯ ನೃತ್ಯಂ ಅನ್ನುವಂಥದ್ದು ನಮ್ಮ ಪಂಪ ಮಹಾಕವಿ ಬರೆದಿರುವಂತಹ, ಅಂದ್ರೆ ಆದಿಕವಿ ಪಂಪ ಬರೆದಿರುವಂತಹ ಆದಿಪುರಾಣದಿಂದ ಆರಿಸಿರುವಂತಹ ಒಂದು ವಿಶೇಷವಾದಂತಹ ಪದ್ಯ ನೀಲಾಂಜನೇಯ ನೃತ್ಯಂ ಅಂತ. ಬಹಳ ಸೊಗಸಾಗಿರುವಂತಹ ಪದ್ಯ ಇದು. ಬಹಳ ಸೊಗಸಾಗಿದೆ ಮತ್ತು ಅದನ್ನ ಓದಲೇಬೇಕು. ಕನ್ನಡ ಸಾಹಿತ್ಯವನ್ನ ಬಲ್ಲವರು, ತಿಳ್ಕೋಬೇಕಾದವರು ಪಂಪನನ್ನ ಓದಲೇಬೇಕಾದದ್ದು. ತುಂಬಾ ರಸವತ್ತಾದಂತಹ ಕಾವ್ಯ ಇದು. ಈ ಭಾಗವಂತೂ ಇನ್ನೂ ಚೆನ್ನಾಗಿದೆ, ನೀಲಾಂಜನೇಯ ನೃತ್ಯಂ ಅನ್ನುವಂಥ ಈ ಭಾಗ. ನೋಡೋಣ 2ನೇ ಭಾಗದಲ್ಲಿ ಏನಿಟ್ಟಿದ್ದಾರೆ ನೋಡೋಣ. 2ನೇ ಘಟಕದಲ್ಲಿ ದುರ್ಯೋಧನ ವಿಲಾಪ, ರನ್ನ ಮಹಾಕವಿ ಬರೆದಿರುವಂತಹ ದುರ್ಯೋಧನ ವಿಲಾಪ, ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅನ್ನುವಂಥ ಮಹಾಕಾವ್ಯದಿಂದ ಆರಿಸಿರುವಂತಹ ಭಾಗ ಇದು. ದುರ್ಯೋಧನ ವಿಲಾಪ ಅಂತೇಳಿ ನಮ್ಮ ರನ್ನಕವಿ ಬರೆದಿರೋದು. ಬಹಳ ಸೊಗಸಾಗಿದೆ. ದುರ್ಯೋಧನ ಯಾಕೆ ವಿಲಾಪ ಮಾಡ್ತಾ ಇದ್ದಾನೆ, ಯಾವ ಕಾರಣಕ್ಕೆ ವಿಲಾಪ ಮಾಡ್ತಾ ಇದ್ದಾನೆ, ಸ್ವಯಂಕೃತ ಅಪರಾಧದಿಂದ ಅವನು ವಿಲಾಪ ಮಾಡುವಂತ ಸನ್ನಿವೇಶಕ್ಕೆ ಸಿಕ್ಕಿದ್ದಾನೆ. ಇವೆಲ್ಲವನ್ನು ನಾವು ತರಗತಿಯಲ್ಲಿ ಚರ್ಚೆ ಮಾಡೋಣ. ಇನ್ನು 2ನೇದು ನಮ್ಮ ನಾಗವರ್ಮ ಬರೆದಿರುವಂತಹ ಒಂದು ವಿಶೇಷವಾದಂಥದ್ದು ಕರ್ನಾಟಕ ಕಾದಂಬರಿ ಅಂತ ಅಂದ್ಬಿಟ್ಟು ನಾವು ಕರಿತೀವಲ್ಲ, ಅದರಿಂದ ಆರಿಸಿರುವಂಥದ್ದು ಇಂತಪ್ಪವರಂ ಅಳುವುದೊಂದು ಅದ್ಭುತಂ ಅಂತ. ಅಳುವೊಂದು ಅದ್ಭುತಂ ಅಂತಿದೆಯಲ್ಲ, ಇಂಥವರೂ ಕೂಡ ಅಳುವುದು ಒಂದು ಅದ್ಭುತ ಚೋದ್ಯವಾಗಿ ಇರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಮಹಾಶ್ವೇತೆ ಅನ್ನುವಂತಹ ನಾಯಕಿ ಇದ್ರೊಳಗಡೆ ಬರ್ತಾಳೆ.
ಅವಳ ದುಃಖ ರೋದನೆಗಳನ್ನ ಇಲ್ಲಿ ಕುರಿತು ಮಾತಾಡೋದು, ವಿರಹ ವೇದನೆಯಲ್ಲಿ ಯಾವ ರೀತಿ ತಪಿಸ್ತಾಳೆ ಅವಳು ಅನ್ನುವಂಥ ವಿಚಾರವನ್ನ ಈ ಭಾಗದಲ್ಲಿ ನಾಗವರ್ಮ ತುಂಬಾ ಸೊಗಸಾಗಿ ಮಾತಾಡಿದ್ದಾನೆ. ನಾವು ತರಗತಿಯಲ್ಲಿ ಅದನ್ನು ಚರ್ಚೆ ಮಾಡೋಣ. ತಪಕ್ಕೆ ಬೇರೆ ಕೋಡೆರಡು ಒಳವೆ ಜನ್ನ ಬರೆದಿರುವಂತ ಯಶೋಧರ ಚರಿತೆ ಅನ್ನುವಂಥ ಕಾವ್ಯದಿಂದ ಆರಿಸಿರುವಂತಹ ಪದ್ಯ ಇದು. ತಪಕ್ಕೆ ಬೇರೆ ಕೋಡೆರಡೊಳವೆ, ಅಲ್ಲರಿ ನಾವು ಅನುಭವಿಸುವಂತಹ ಈ ಕಷ್ಟ ಸುಖಗಳೇ ತುಂಬಾ ಇದಾವೆ, ತಪಸ್ ಮಾಡಿ ಇನ್ನೇನು ನಾವು ಸಾಧಿಸ್ಬಿಡಲ್ಲ, ಇವೇ ಸಾಕು ಪೆತ್ತ ಪರಿಶಃ ಅನ್ನುವಂಥದ್ನೇ ಹೇಳ್ತಾರೆ. ನಮಗೆ ನಮ್ಮ ಪಾಲಿಗೆ ನಮ್ಮ ಬದುಕಿಗೆ ಒದಗಿ ಬಂದಿರುವಂತ ಈ ದುಃಖ ಕೋಟಲೆಗಳೇ ಅಷ್ಟೊಂದು ಇರ್ಬೇಕಾದ್ರೆ ಇವುಗಳನ್ನ ನಿಭಾಯಿಸುವ, ಇವುಗಳನ್ನ ಎದುರಿಸುವ ಸಾಮರ್ಥ್ಯವನ್ನ ಇಟ್ಕೊಂಡಿದ್ದೀವಲ್ಲ, ಇದೇ ತಪಸ್ಸಿಗೆ ಸಮಾನ. ಈ ತಪಸ್ಸಿಗೆ ಬೇರೆ ಕೋಟೆ ಇರುತ್ತಾ, ನಡಿ ಅಂತ ಅಂದ್ಬಿಟ್ಟು ಅಭಯ ರುಚಿ ಅಭಯಮತಿಯ ಸಂಭಾಷಣೆಯಲ್ಲಿ ಈ ಮಾತು ಬರುತ್ತೆ. ಬಹಳ ಸೊಗಸಾಗಿದೆ. ಜನ್ನ ಮಹಾಕವಿ ಬರೆದಿರುವಂತಹ ಯಶೋಧರ ಚರಿತೆಯ ಈ ಭಾಗ ತರಗತಿಯಲ್ಲಿ ನಾವು ಮಾತಾಡೋಣ. ಇನ್ನ ಮೂರನೇ ಘಟಕದಲ್ಲಿ ಗದ್ಯ ಭಾಗ, ಹೊಸಗನ್ನಡ ಗದ್ಯ ಭಾಗ, ವೈಚಾರಿಕ ಸಾಹಿತ್ಯ. ಪದವಿ ಹಂತದಲ್ಲಿ ಓದ್ತಾ ಇರುವಂತಹ ಮಕ್ಕಳು ಸುಮ್ಮನೆ ಮೌಢ್ಯವಾಗಿ ಏನೇನೋ ತಿಳ್ಕೊಂಬಿಡೋದಲ್ಲ, ಅವರಲ್ಲೂ ಕೂಡ ವೈಚಾರಿಕ ಮತ್ತು ವೈಜ್ಞಾನಿಕವಾದಂಥ ಜ್ಞಾನ ಅರಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದವರು ಈ ರೀತಿಯ ಪಠ್ಯಗಳನ್ನ ವಿಶೇಷವಾಗಿ ಆಯೋಜನೆ ಮಾಡಿ ನಿಮ್ಗೆ ಇಟ್ಟಿದ್ದಾರೆ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ ಹೇಳಿ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ರೆ ನಮ್ಮ ಕುವೆಂಪು ಅವರು ಬರೆದಿರುವಂತ ಒಂದು ವಿಶೇಷವಾದಂತ ಗದ್ಯ ಲೇಖನ ಅದು ನಿಮ್ಗೆ ಇಟ್ಟಿದ್ದಾರೆ. ಬಹಳ ಸೊಗಸಾಗಿರುವಂಥದ್ದು. ಕುವೆಂಪು ಅವರ ಒಂದ್ ಕಡೆ ಮಾತಾಡ್ತಾರೆ, ನನ್ನ ಯಾವ ಕೃತಿಗಳನ್ನೂ ನೀವು ಓದ್ಲಿಲ್ಲ ಅಂತಂದ್ರೆ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನ್ನುವಂತ ಈ ಒಂದು ಲೇಖನವನ್ನ ಓದ್ಬಿಡಿಯಪ್ಪ ಅಂತ ಹೇಳಿ ಅವರೇ ಕೇಳ್ಕೊಳ್ಳುವಂಥದ್ದು ಇದೆ. ಅಷ್ಟು ಸೊಗಸಾಗಿರುವಂತಹ ಲೇಖನ ಇದು, ಯುವಕರಿಗೆ ಅಂತಾನೆ ಇರೋದು. ಅದನ್ನ ನಾವು ತರಗತಿಯಲ್ಲಿ ಚರ್ಚೆ ಮಾಡೋಣ. ಇನ್ನು ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ, ಎಂತ ಅದ್ಭುತವಾದಂತ ಹೆಸರು ಕೊಟ್ಟಿದ್ದಾರೆ ನಮ್ಮ ಶಿವರಾಮ ಕಾರಂತರು. ಕಡಲ ತೀರದ ಭಾರ್ಗವ ಅಂತೇಳಿ ಕರೆಯುವಂತಹ ನಮ್ಮ ಶಿವರಾಮ ಕಾರಂತರು ಯುವಕರನ್ನು ಉದ್ದೇಶಿಸಿನೇ ಕೂಡ ಈ ರೀತಿಯ ಲೇಖನವನ್ನ ಬರೆದಿದ್ದಾರೆ. ಬಾಳ್ವೆ ಸ್ವೀಕಾರಕ್ಕಿದೆ, ನಿಜ ಅಲ್ವೇನ್ರಿ? ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಅಂತ ಹೇಳ್ತಾ ಇರೋದು. ಯಾವಾಗ್ಲೂ ಬದುಕನ್ನು ಬದುಕಿ ನಾವು ತೋರ್ಬೇಕೇ ಹೊರತು ಪಲಾಯನವಾದ ಮಾಡೋದಲ್ಲ ಅನ್ನುವಂಥ ಅರ್ಥದಲ್ಲಿ ಈ ಬದುಕನ್ನ ನಾವು ಹೇಗೆ ಕಂಡುಣ್ಬೇಕು, ಯಾವ ರೀತಿ ಎದುರಿಸ್ಬೇಕು, ಮತ್ತು ಅದಕ್ಕೋಸ್ಕರ ನಾವು ಯಾವ ರೀತಿ ತಯಾರಾಗಬೇಕು ಅನ್ನುವಂಥ ವಿಚಾರಗಳನ್ನ ಕಾರಂತರಲ್ಲಿ ಮಾತಾಡ್ತಾರೆ. ನಾವು ತರಗತಿಯಲ್ಲಿ ಅದನ್ನು ಚರ್ಚೆ ಮಾಡೋಣ. ಇನ್ನ ಉಳಿದಂತೆ 4ನೇ ಘಟಕ ಈ ಪದ್ಯ ಈ ಪುಸ್ತಕದ ಒಳಗಡೆ 4ನೇ ಘಟಕದಲ್ಲಿ ಗದ್ಯ ಭಾಗ ಮತ್ತೆ ವೈಚಾರಿಕ ಸಾಹಿತ್ಯವನ್ನು ಇಟ್ಟಿದ್ದಾರೆ. ಬಹಳ ಸೊಗಸಾಗಿರುವಂಥದ್ದು. ಮನುಷ್ಯ JR ಲಕ್ಷ್ಮಣ್ ರಾವ್ ಅವರು ಬರೆದಿರುವಂತ ಒಂದು ವಿಶೇಷವಾದಂತ ಲೇಖನ. ಮನುಷ್ಯನ ಆವಿಷ್ಕಾರ ಹೇಗಾಯ್ತು, ಮನುಷ್ಯನ ಉಗಮ ಹೇಗಾಯ್ತು, ಈ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಹೋಗ್ತಾರೆ. ಅದು ಬಹಳ ಸೊಗಸಾಗಿ ಕುತೂಹಲವನ್ನು ಹುಟ್ಟಿಸುವಂತಹ ಲೇಖನ. ಇನ್ನ 2ನೇದಾಗಿ ಜಾತಿಗಳ ಹುಟ್ಟು ಮತ್ತು ಬೆಳವಣಿಗೆ ಅಂತೇಳಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತಹ ಲೇಖನವನ್ನ ಅನುವಾದ ಮಾಡಿರೋದು ಡಾಕ್ಟರ್ ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ ದಲಿತ ಕವಿ. ದಲಿತರೊಬ್ಬರ ಮೂಲ ಬರವಣಿಗೆಯನ್ನ ಇನ್ನೊಬ್ಬ ದಲಿತ ಅದನ್ನ ಅನುವಾದ ಮಾಡಿದಾಗ ಹೆಚ್ಚು ಆಪ್ತವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ನಮ್ಮ ಸಿದ್ಧಲಿಂಗಯ್ಯ ಅವರಂತೂ ದಲಿತ ಕವಿ ಅಂತ ಹೆಸರಾದವರು. ಇದು ಅಪ್ಪಟ ಮಾನವೀಯ ಚಿಂತನೆಗಳ ಹೋರಾಟಗಾರ ಕೂಡ ನಮ್ಮ ಸಿದ್ಧಲಿಂಗಯ್ಯ ಅವರು. ಇಕ್ಕಿರ್ಲ ಓದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ಬರ್ಲ ಅನ್ನುವಂಥ ಕವಿತೆಯನ್ನ ಬರೆದು ಹೆಸರಾದವರು ಅವರು. ತುಂಬಾ ಅದ್ಭುತವಾಗಿ ಈ ಜಾತಿಗಳ ಹುಟ್ಟು ಮತ್ತು ಬೆಳವಣಿಗೆ ಅನ್ನುವಂತಹ ಈ ವಿಚಾರವನ್ನ ಅಂಬೇಡ್ಕರ್ ಅವರು ಹೇಗೆ ಹೇಳಿದ್ರೋ ಹಾಗೆ ಮೂಲ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಸೊಗಸಾಗಿ ಅನುವಾದವನ್ನ ಮಾಡಿಕೊಟ್ಟಿದ್ದಾರೆ. ಈ ಅನುವಾದದ ವಿಶೇಷ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳು ಜಾತಿ ಮತ್ತು ಹುಟ್ಟು ಮತ್ತು ಬೆಳವಣಿಗೆ ಅನ್ನೋದ್ರ ಬಗ್ಗೆ ಯಾವೆಲ್ಲ ರೀತಿಯ ಚಿಂತನೆಗಳಿದ್ವು ಅನ್ನುವಂಥದ್ದನ್ನ ನಾವು ಇದು ತರಗತಿಯಲ್ಲಿ ಯೋಚನೆ ಮಾಡೋಣ, ಚರ್ಚೆ ಮಾಡೋಣ. ಇನ್ನು ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಅನ್ನುವಂಥ ಒಂದು ಲೇಖನ ಇದೆ. ಅದನ್ನ ದೇವನೂರ ಮಹದೇವ ಅವರು ಬರೆದಿದ್ದಾರೆ. ಸುಡು ಸತ್ಯಗಳನ್ನೇ ಸದಾಕಾಲ ಹೇಳ್ತಾ ಇದ್ದಂತಹ ನಮ್ಮ ದೇವನೂರ ಮಹದೇವ ಅವರು ಇದನ್ನು ಬರೆದಿದ್ದಾರೆ. ಬಹಳ ಸೊಗಸಾಗಿದೆ. ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಅಂತೇಳಿ ದೇವನೂರ ಮಹದೇವ ಅವರು ಬರ್ತಿರೋದು. ತುಂಬಾ ಸೊಗಸಾಗಿರುವಂತ ವಿಷಯಗಳನ್ನ, ಅಂದ್ರೆ ಮನುಷ್ಯರ
ರಲ್ಲಿ ಇರಬೇಕಾದಂಥ ಸಾಮರಸ್ಯ ಗುಣಗಳು ಯಾವ ಥರದವು, ಹೇಗಿರಬೇಕು ಮತ್ತು ಹೇಗಿದ್ದಾರೆ, ಆ ಥರದೊಂದು ವಾತಾವರಣವನ್ನು ಒಗ್ಸಿ ನಾವು ಮನುಷ್ಯರನ್ನ ಗೌರವಿಸುವಂಥ ವಾತಾವರಣ ಬರಬೇಕು ಅನ್ನುವಂಥ ಆಶಯದಲ್ಲಿ ಈ ಲೇಖನವನ್ನು ಬರೆದಿದ್ದಾರೆ. ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಅಂತೇಳಿ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಲೇಖನ. ಇವುಗಳನ್ನೆಲ್ಲ ನಾವು ತರಗತಿಯಲ್ಲಿ ಸವಿಸ್ತಾರವಾಗಿ ಯೋಚನೆ ಮಾಡೋಣ. ಬನ್ನಿ ಮುಂದಕ್ಕೆ. ಈ ಪಠ್ಯ ಪುಸ್ತಕವನ್ನು ಆಧರಿಸಿ, ಈ ಪಠ್ಯ ಪುಸ್ತಕದ ಒಳಗಡೆ ಇರುವಂತಹ ಪಠ್ಯಗಳನ್ನಾಧರಿಸಿ ಯಾವ ರೀತಿಯ ಪ್ರಶ್ನೆಯ ವಿನ್ಯಾಸ ಇರುತ್ತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇರುತ್ತೆ ಅಂತೇಳಿ ಯೋಚನೆ ಮಾಡೋಣ ಮತ್ತು ಅದನ್ನ ಚರ್ಚೆ ಮಾಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಪ್ರಶ್ನೆ ಪತ್ರಿಕೆಯ ಮಾದರಿ ಗರಿಷ್ಠ ಅಂಕಗಳು 80 ಇರುತ್ತೆ, ಗರಿಷ್ಠ ಸಮಯ 3 ಗಂಟೆಗಳಿರುತ್ತೆ. ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಅಂದ್ಬಿಟ್ಟು 10 ಅಂಕ ಕೇಳ್ತಾರೆ. ಈ ಭಾಗದಲ್ಲಿ ನಿಮಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಘಟಕ 1ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಘಟಕ 1ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಈ ಪ್ರಶ್ನೆಗೆ ನಾನು ಸರಿಯಾಗಿ ಬರೆಯಬಲ್ಲೆ ಅಂತ ಆಯ್ಕೆ ಮಾಡಿಕೊಂಡು ಅದಕ್ಕೆ ಉತ್ತರಿಸ್ಬೇಕು. ಮತ್ತು ಅದೇ ರೀತಿಯಾಗಿ 2ನೇ ಘಟಕದಿಂದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೂ ಕೂಡ 10 ಅಂಕಗಳೇ ನಿಗದಿಯಾಗಿರುತ್ತೆ. ಆಯ್ತಾ? ನಿಮಗೆ ಯಾವುದು ಸೂಕ್ತ ಅನ್ಸುತ್ತೋ ಆ ಪ್ರಶ್ನೆನ ಆಯ್ಕೆ ಮಾಡ್ಕೊಂಡು ಬರಿಬಹುದು. ಇಲ್ಲೂ ಆಯ್ಕೆ ಇದೆ, ಇಲ್ಲೂ ಆಯ್ಕೆ ಇದೆ. 2 ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಆಯ್ದುಕೊಂಡು ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು ಮುಂದುವರೆದು 3 ವಾಕ್ಯಗಳ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ. ಘಟಕ 1 ಮತ್ತು 2ರ ಕಾವ್ಯ ಭಾಗದಿಂದ ಯಾವ ಘಟಕವನ್ನೂ ಬಿಡದೆ 6 ಸಂದರ್ಭ ವಾಕ್ಯಗಳನ್ನು ಕೇಳುವುದು ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಚೆನ್ನಾಗಿದೆ. ಘಟಕ 1ರಿಂದ ಮತ್ತು 2ರಿಂದ ಮಾತ್ರ ಸಂದರ್ಭಗಳನ್ನ ಕೇಳ್ತಾರೆ. ಘಟಕ 3ರಿಂದಾಗ್ಲಿ 4ರಿಂದಾಗ್ಲಿ ಸಂದರ್ಭದ ವಾಕ್ಯಗಳನ್ನು ಕೇಳುವುದಿಲ್ಲ. ಅದು ಬಹಳ ಮುಖ್ಯ. ನೋಡಿ, ಘಟಕ 1 ಮತ್ತು 2ರ ಕಾವ್ಯ ಭಾಗದಿಂದ ಯಾವ ಘಟಕವನ್ನು ಬಿಡದೆ 6 ಸಂದರ್ಭ ವಾಕ್ಯಗಳನ್ನು ಕೇಳುವುದು. ಅದರಲ್ಲಿ ನೀವು 3 ವಾಕ್ಯಗಳಿಗೆ ಸಂದರ್ಭ ಸ್ವಾರಸ್ಯವನ್ನ ಬರಿಬೇಕು. 3 ಆಯ್ಕೆಗಳಾಗಿರುತ್ತೆ. ಮುಂದುವರೆದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಇದನ್ನು ಪ್ರತ್ಯೇಕ ಮಾಡ್ಬಿಟ್ಟಿದ್ದಾರೆ. ನೋಡಿ, ಮೊದಲು ಬೇರೆ ರೀತಿ ಇತ್ತು. 8 ಪ್ರಶ್ನೆಗಳನ್ನು ಕೇಳೋರು 1 ಅಂಕದ್ದು ಕೊನೆಯಲ್ಲಿ. ಆದ್ರೆ ಈಗ ಹಂಗಲ್ಲ. 1 ಮತ್ತು 2 ಘಟಕಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತು 3 ಮತ್ತು 4 ಘಟಕಗಳಿಗೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನ ಪ್ರತ್ಯೇಕಗೊಳಿಸಿದ್ದಾರೆ. ಮಕ್ಕಳಿಗೆ ಈಗ ಗೊಂದಲ ಇಲ್ಲ ಅಂತ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನೋಡಿ, ಈ ಸಂದರ್ಭ ನಾನು ಮಾತಾಡಿದ್ನಲ್ಲ, ಇಲ್ಲಿ 3ಕ್ಕೆ ನೀವು ಬರೀತೀರಿ, 5 ಅಂಕ ಇರುತ್ತೆ. 15 ಅಂಕಗಳಿಗೆ ಸಂದರ್ಭ ಸಹಿತ ವಿವರಿಸಿ ಎನ್ನುವಂತ ಭಾಗ ಇರುತ್ತೆ. ಇನ್ನು 1 ಅಂಕದಲ್ಲಿ ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ ಭಾಗದಲ್ಲಿ ಮಾತ್ರ ನಿಮ್ಗೆ ಆಯ್ಕೆಗಳು ಇರುವುದಿಲ್ಲ. 5 ಪ್ರಶ್ನೆಯನ್ನ ಕೇಳಿರ್ತಾರೆ. 5ಕ್ಕೂ ನೀವು ಉತ್ತರವನ್ನ ಕೊಡಬೇಕಾಗತ್ತೆ. ಮುಂದಕ್ಕೆ ನೋಡೋಣ. 1 ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳ್ತಾರೆ. ಘಟಕ 3ರಿಂದ 2 ಪ್ರಶ್ನೆಗಳನ್ನು ಕೇಳೋದು. ಇದು ಗದ್ಯ ಭಾಗ. ನೋಡಿ, ಘಟಕ 3 ಮತ್ತು 4 ಗದ್ಯ ಭಾಗ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಇಲ್ಲೆಲ್ಲೂ ಕೂಡ ನಿಮ್ಗೆ ಕಾವ್ಯ ಭಾಗ ಮತ್ತು ಗದ್ಯ ಭಾಗ ಎಲ್ಲೂ ಮಿಶ್ರಣ ಆಗಲ್ಲ, ನಿಮ್ಗೆ ಗೊಂದಲನೇ ಆಗಲ್ಲ. ಘಟಕ 3 ಅಂದ್ರೆ ಘಟಕ 4 ಅಂದ್ರೆ ಅದು ಗದ್ಯ ಭಾಗವೇ ಆಗಿರುತ್ತೆ. ಗದ್ಯ ಭಾಗದಿಂದಲೇ ಪ್ರಶ್ನೆ ಕೇಳಬೇಕು ಅಂತ. ನೋಡಿ, ಇಲ್ಲಿ ಘಟಕ 3ರಿಂದ 2 ಪ್ರಶ್ನೆಗಳನ್ನ ಕೇಳೋದು. ಅದರಲ್ಲಿ ನೀವು ಯಾವ್ದಾದ್ರು ನಿಮ್ಗೆ ಗೊತ್ತಿರುವಂತ ಸೂಕ್ತವಾದಂತ ಒಂದು ಪ್ರಶ್ನೆಯನ್ನು ಆರಿಸ್ಕೊಂಡು ಉತ್ತರವನ್ನು ಬರೆದ್ರೆ ಆ ಪ್ರಶ್ನೆಗೆ ನಿಮ್ಗೆ 10 ಅಂಕಗಳು ಲಭ್ಯ ಆಗತ್ತೆ. ಹಾಗೇನೆ 1 ಪ್ರಶ್ನೆಗೆ ಉತ್ತರಿಸಿ ಅಂತ ಅಂದ್ಬಿಟ್ಟು ಘಟಕ 4ರಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಘಟಕ 4ರಿಂದನೂ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ್ಲೂ ಕೂಡ ನೀವು ಸೂಕ್ತವಾದ ನಿಮಗೆ ಸರಿ ಹೊಂದುವಂತಹ ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಆರಿಸ್ಕೊಂಡ್ ಬರೆದ್ರೆ ನಿಮ್ಗೆ ಇನ್ನೂ 10 ಅಂಕಗಳು ಸಿಗ್ತವೆ. 1 ಪ್ರಶ್ನೆಗೆ 10 ಅಂಕಗಳು. ಇನ್ನ 3 ವಿಷಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ. ಟಿಪ್ಪಣಿ ಬರೆಯಿರಿ ಅನ್ನುವಂತ ಭಾಗ ಕೇವಲ ಗದ್ಯ ಭಾಗದಲ್ಲಿ ಮಾತ್ರ ಕೇಳ್ತಾರೆ, ಪದ್ಯ ಭಾಗದಲ್ಲಿ ಇರೋದಿಲ್ಲ. ಘಟಕ 3 ಮತ್ತು 4 ಆಧರಿಸಿ ಮಾತ್ರ ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳ್ತಾರೆ. ಪದ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳುವುದಿಲ್ಲ. 3 ಮತ್ತು 4ನೇ ಘಟಕಗಳ ಗದ್ಯ ಪಠ್ಯಗಳಲ್ಲಿ ಪ್ರಸ್ತಾಪಿತವಾಗಿರುವ ವಿಷಯಗಳನ್ನು ಕುರಿತಂತೆ 5 ಟಿಪ್ಪಣಿಗಳನ್ನು ಕೇಳುವುದು. 5 ಟಿಪ್ಪಣಿಗಳನ್ನ ಕೇಳ್ತಾರೆ.
ಅದರೊಳಗಡೆ ಇರುವಂತ, ಇಲ್ಲ ಕವಿ ಕುವೆಂಪು ಅಂತ ಕೇಳ್ಬೋದು, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಕೇಳ್ಬೋದು, ಮನುಷ್ಯ ಅನ್ನುವಂಥದ್ದು ಕೇಳ್ಬೋದು, ದೇವನೂರು ಮಹಾದೇವ ಅಂತಾನೆ ಕೇಳ್ಬೋದು. ಈ ರೀತಿಯ ಟಿಪ್ಪಣಿಗಳನ್ನು ಕೇಳ್ಬೋದು. 3 ವಿಷಯ ಕುರಿತು ಟಿಪ್ಪಣಿ ಬರೀ ಅಂತ ಹೇಳ್ತಾರೆ ಅವರು. ಅದರಲ್ಲಿ 5 ಟಿಪ್ಪಣಿಗಳನ್ನ ಕೇಳ್ತಾರೆ, 2 ನಿಮ್ಗೆ ಆಯ್ಕೆಗಳಿರ್ತವೆ. ಇನ್ನು ಉಳಿದಂತೆ ಕೊನೆಯ ಭಾಗ, ಪ್ರಶ್ನೆ ಪತ್ರಿಕೆ ಕೊನೆಯ ಭಾಗ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ನಾನು ಆಗ್ಲೇ ಹೇಳಿದ್ದೆ, 1 ಅಂಕದ ಪ್ರಶ್ನೆಗಳನ್ನ ಮೊದಲು ಎಲ್ಲವನ್ನು ಮಿಶ್ರ ಮಾಡ್ಕೊಳ್ತಾ ಇದ್ರು. ಈಗ 1 ಮತ್ತು 2 ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದ 1 ಅಂಕದ ಪ್ರಶ್ನೆಗಳ ಭಾಗ ಇರುತ್ತೆ. ಅದಾದ್ಮೇಲೆ 3 ಮತ್ತು 4 ಘಟಕಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ 1 ಅಂಕದ ಪ್ರತ್ಯೇಕವಾದ ಭಾಗ ಇರುತ್ತೆ. ನೋಡಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಘಟಕ 3 ಮತ್ತು 4ರ ಗದ್ಯ ಭಾಗದಿಂದ ಯಾವ ಘಟಕವನ್ನು ಬಿಡದೆ 5 ಪ್ರಶ್ನೆಗಳನ್ನು ಕೇಳಬಹುದು. 5 ಪ್ರಶ್ನೆಗಳನ್ನು ಕೇಳ್ತಾರೆ, 5 ಪ್ರಶ್ನೆಗೂ ಉತ್ತರವನ್ನು ಕೊಡಬೇಕು. ಇದಕ್ಕೆ 5 ಅಂಕ ಇರುತ್ತೆ. ಆಯ್ತಾ? ಟಿಪ್ಪಣಿ ಬರೆಯೋದಕ್ಕೆ ಪ್ರತಿ ಟಿಪ್ಪಣಿಗೂ ಕೂಡ 5 ಅಂಕ ಇರುತ್ತೆ. 3 ಟಿಪ್ಪಣಿಗಳನ್ನ ನೀವು ಬರಿಬೇಕಾಗತ್ತೆ. 3 ವಿಷಯವನ್ನ ಕುರಿತು ಟಿಪ್ಪಣಿಗಳನ್ನ ಬರಿಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಇರುತ್ತೆ. ಇದರಲ್ಲಿ ಯಾವ ಗೊಂದಲವೂ ಇಲ್ಲ, ತುಂಬಾ ಸ್ಪಷ್ಟಗೊಳಿಸಿದ್ದಾರೆ ಮತ್ತು ಅತ್ಯಂತ ಖಚಿತವಾದಂತಹ ಮತ್ತು ಅರ್ಥ ಮಾಡ್ಕೊಳ್ಳುವಂತಹ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಸುಲಭ ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ತುಂಬಾ ಕಷ್ಟ ಏನೂ ಇಲ್ಲ. ಈಗ ಇಟ್ಟಿರುವಂತಹ ಪಠ್ಯವು ಕೂಡ ಹಳಗನ್ನಡದಾದ್ರೂ ಕೂಡ ತುಂಬಾ ಸೊಗಸಾಗಿರುವಂತಹ ಕಥೆಗಳನ್ನ ಇಟ್ಟಿದ್ದಾರೆ. ಆ ಕಥೆಯನ್ನ, ಕುತೂಹಲವನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಬರೆದ್ರೆ ಒಳ್ಳೆಯ ಉತ್ತರಗಳಾಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಹೊಸಗನ್ನಡದ ವೈಚಾರಿಕ ಸಾಹಿತ್ಯ ಅಂತ ತುಂಬಾ ಸೊಗಸಾಗಿದೆ. ಅವನ್ನು ಕೂಡ ನೀವು ತುಂಬಾ ಸುಲಭವಾಗಿ ಉತ್ತರವನ್ನ ಬರೀಬಲ್ರಿ ಅಂತ ನನಗೆ ಅನಿಸಿದೆ. ಅದನ್ನೆಲ್ಲ ಚೆನ್ನಾಗಿ ಓದಿದ್ರೆ ನೀವು ಚೆನ್ನಾಗಿ ಬರಿಬಹುದು. ಈ ಪಠ್ಯ ಪುಸ್ತಕವನ್ನು ಕೊಂಡುಕೊಂಡು ನೀವು ತರಗತಿಯಲ್ಲಿ ಪಾಠ ಕೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಸೊಗಸಾದದ್ದು. ಈ ಎಲ್ಲ ವಿಚಾರಗಳು ನಿಮ್ಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ನಾನು ಬಲ್ಲೆ. ಈ ಎಲ್ಲ ವಿಚಾರಗಳನ್ನ ಮಗದೊಮ್ಮೆ ನಾವು ತರಗತಿಯಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡೋಣ. ಅಲ್ಲಿಗೆ 4ನೇ ಚತುರ್ಮಾಸಕ್ಕೆ ಸಂಬಂಧಪಟ್ಟ ಪಠ್ಯಕ್ರಮ ಪರಿಚಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.